ದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರ KP ರವಿ ಬಳ್ಳಾರಿ ಅವರ ಜೊತೆಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳುವ. ಮೇಡಮ್ ಸ್ವಲ್ಪ ಆಚೆ ಇದ್ದೀನಿ ನಾನು. ಹಿರಿಕರಾದ ಯಶವಂತ್ ಅಮ್ಗೋಲ್ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಿ. ಇದೀರಲ್ಲ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವರ್ಗೀಯ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಾಯಂಕಾಲದ ಸಮಯದಲ್ಲಿ ದೇವ, ನಿನ್ನ ಒಂದು ಸ್ವರವನ್ನ ಕೇಳ್ತಕ್ಕಂತ ಒಂದು ಸಮಯವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರ್ತಕ್ಕಂತ ನಿನ್ನ ಮಕ್ಕಳಿಗೆ ಆಶೀರ್ವಾದದಾಯಕವಾಗಿ ನೀಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂತ ಬೋಧಕರಾದ ಪ್ರಸನ್ನ ಕುಮಾರ್ ಅವರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುವಂತವಳಾಗಿದ್ದೇನೆ. ಕರ್ತನಿ, ನಿಮ್ಮ ಒಂದು ವಾಕ್ಯಗಳನ್ನ ಮಗನು ಹೇಳುವಾಗ ಪರಲೋಕದ ದ್ವಾರವನ್ನ ತೆಗೆದು ಮಗನಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕವನ್ನ ಕೊಡಬೇಕಾಗಿ, ಹಾಗೂ ನಮ್ಮೆಲ್ಲರಿಗೂ ಅದನ್ನು ಅರ್ಥ ಮಾಡಿಕೊಳ್ಳತಕ್ಕಂತ ಒಂದು ಬಲಶಕ್ತಿಯನ್ನ ಕೊಡಬೇಕಾಗಿ ಪ್ರಾರ್ಥಿಸುವಂತವಳಾಗಿದ್ದೇನೆ. ಹಾಗೂ ಬೋಧಕರಾದ ಎಂ ರಾಜುರವರು ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿದ್ದಾರೆ. ಸ್ವಾಮಿ, ಅವರನ್ನು ಸಹ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಂತವಳಾಗಿದ್ದೇನೆ. ಈ ಒಂದು ಸಮಯವು ನಿಮ್ಮ ಸಮಯವಾಗಿದೆ ಸ್ವಾಮಿ. ನಿನ್ನ ಒಂದು ವಾಕ್ಯವನ್ನ ನಾವು ಕೇಳಲು ನಮ್ಮನ್ನು ಪವಿತ್ರಾತ್ಮನ ಮೂಲಕವಾಗಿ ನಡೆಸಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಿಮ್ಮ ಮಹಿಮಾ ವಸ್ತ್ರದಲ್ಲಿ ಹೊದಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ, ಆಮೆನ್. ಈ ಒಂದು ಸಮಯದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ವಿಶೇಷ ಗೀತೆಯನ್ನ ಹಾಡಿಕೊಳ್ಳೋಣ. ರಕ್ಷಕ ನನ್ನೇಸುವೆ, ನನ್ನಾತ್ಮನೇ, ನನ್ನ ಒಡೆಯನೇ, ಕರುಣೆ ತೋರಿ ಪ್ರೀತಿಯ ನೀಡಿ ಧರೆಗೆ ಇಳಿದು ಬಂದಿನಿ. ಹೊಸನ್ನ 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 ಘೋರ ಪಾಪಿಗೆ ಕ್ಷಮೆಯ ನೀಡಿದೆ, ಸತ್ತ ದೇಹಕ್ಕೆ ಜೀವ ನೀಡಿದೆ. ಜೀವನದಿಯು ನೀನಿರಲು ಹಿಂಗಿಸು ನನ್ನ ದಾಹವ. ಘೋರ ಪಾಪಿಗೆ ಕ್ಷಮೆಯ ನೀಡಿದೆ, ಸತ್ತ ದೇಹಕ್ಕೆ ಜೀವ ನೀಡಿದೆ. ಜೀವನದಿಯು ನೀನೇ ಇರಲು ಇಂಗಿಸು ನನ್ನ ದಾಹವ. ಕರುಣೆಯ ತೋರಿಸು, ಬೆಳಕಿನಡೆಗೆ ನಡೆಸು ನೀ. ಕರುಣೆಯ ತೋರಿಸು, ಬೆಳಕಿನಡೆಗೆ ನಡೆಸು ನೀ. ರಕ್ಷಕ ನನ್ನೇಸುವೆ, ನನ್ನ ಆತ್ಮನೇ, ನನ್ನ ಒಡೆಯನೇ, ಕರುಣೆ ತೋರಿ ಪ್ರೀತಿಯ ನೀಡಿ ಧರೆಗೆ ಇಳಿದು ಬಂದಿನಿ. ಹೊಸನ್ನ 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 ಬಾಳದಾರಿಗೆ ಬೆಳಕ ನೀಡಿದೆ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿದೆ. ಬಾಡಿ ಹೋದ ಲತೆಯು ನಾನು, ನಿನ್ನ ಬೆಳಕಲ್ಲಿ ನನ್ನ ನಡೆಸಿದೆ. ಬಾಳದಾರಿಗೆ ಬೆಳಕ ನೀಡಿದೆ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿದೆ. ಬಾಡಿ ಹೋದ ಲತೆಯು ನಾನು, ನಿನ್ನ ಬೆಳಕಲ್ಲಿ ನನ್ನ ನಡೆಸಿದೆ. ಪ್ರೀತಿ ಕೃಪೆಯ ಕಿರೀಟದಿ
ಶೃಂಗರಿಸಿ ನನ್ನ ನಡೆಸಿದೆ. ಪ್ರೀತಿ ಕೃಪೆಯ ಕಿರೀಟದಿ ಶೃಂಗರಿಸಿ ನನ್ನ ನಡೆಸಿದೆ. ರಕ್ಷಕ ನನ್ನೇಸುವೆ, ನನ್ನಾತ್ಮನೇ, ನನ್ನ ಒಡೆಯನೇ, ಕರುಣೆ ತೋರಿ ಪ್ರೀತಿಯ ನೀಡಿ ಧರೆಗೆ ಇಳಿದು ಬಂದಿನಿ. ಹೊಸನ್ನ 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 ಹೊಸನ್ನ. ಆಮೆನ್. ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಾದ ಎಂ ರಾಜುರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಪ್ರಸನ್ನ ಕುಮಾರ್ ಅವರು ಸಭಾಶಾಲೆಯ ಪಾಠವನ್ನ ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಬೋಧಕರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯ ಕುಟುಂಬದ ಪರವಾಗಿ ಹಾಗೂ ಬೋಧಕರಾದ ಎಂ ರಾಜುರವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ತಮ್ಮನ್ನು ಆಹ್ವಾನಿಸುತ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆಯ ಈ ವಾರದ 2ನೇ ಪಾಠವನ್ನ ಕಲಿಯುವಂತ ಅವಕಾಶವನ್ನ ಪರಲೋಕದ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಆತನ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. ದೇವರು ಅದ್ಭುತವಾಗಿ ನಮ್ಮೆಲ್ಲರನ್ನ ಕಾಪಾಡುತ್ತಾ ಬಂದಿದ್ದಾರೆ. ಆತನ ವಾಕ್ಯಗಳು ಅಂತ್ಯಕಾಲದಲ್ಲಿ ಎಷ್ಟು ಅವಶ್ಯಕ, ವಿಶೇಷವಾಗಿ ದಾನಿಯೇಲ ಮತ್ತು ಪ್ರವಾದನೆ ಪುಸ್ತಕಗಳು ಎಷ್ಟು ಗಾಂಭೀರ್ಯವನ್ನ ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗಿದೆ. ಬನ್ನಿ, ಇವತ್ತು ಈ ಭಾನುವಾರದ ಪಾಠದಲ್ಲಿ ದಾನಿಯೇಲನ 2ನೇ ಅಧ್ಯಾಯವನ್ನ ಕಲೀಲಿಕ್ಕೆ ಹೋಗ್ತೇವೆ. ಇಂಗ್ಲಿಷ್ ಸಭಾಶಾಲೆ ಪಾಠದಲ್ಲಿ ಡ್ಯಾನಿಯಲ್ 2 ಅಂಡ್ ದ ಹಿಸ್ಟಾರಿಸಿಸ್ಟ್ ಅಪ್ರೋಚ್ ಟು ಪ್ರಾಫೆಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇದರ ಅರ್ಥ ದಾನಿಯೇಲ 2ನೇ ಅಧ್ಯಾಯ ಮತ್ತು ಪ್ರವಾದನೆಗೆ ಒಂದು ಐತಿಹಾಸಿಕ ವಿಧಾನವನ್ನ 2ನೇ ಅಧ್ಯಾಯ ತಿಳಿಸಿಕೊಡುತ್ತದೆ ಎಂಬುದರಲ್ಲಿ 2 ಮಾತಿಲ್ಲ. ದಾನಿಯೇಲ 2ನೇ ಅಧ್ಯಾಯವನ್ನು ಗಮನಿಸುವಾಗ ಇದು ಪ್ರವಾದನೆಯ ಒಂದು ಐತಿಹಾಸಿಕ ಸಿದ್ಧಾಂತದ ಸೂಚನೆಯಂತೆ ಅರ್ಥ ಮಾಡಿಕೊಳ್ಳಬೇಕು. ಈ ಪುಸ್ತಕದ 2ನೇ ಅಧ್ಯಾಯದಲ್ಲಿ ತಿಳಿಸಿರುವ ಪ್ರವಾದನೆಯು ಇತರ ಎಲ್ಲ ಪ್ರವಾದನೆಗಳಿಗಿಂತ ಅತ್ಯಂತ ಪ್ರಬಲವಾದದ್ದು. ಯಾಕೆಂದ್ರೆ ಕ್ರಿಸ್ತನು ಹುಟ್ಟುವುದಕ್ಕಿಂತ 500 ವರ್ಷಗಳ ಹಿಂದೆಯೇ ಲೋಕದ ಚರಿತ್ರೆಯನ್ನು ದಾನಿಯೇಲನು ಸವಿವರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಚಿರಪರಿಚಿತವಾದಂತ ಈ ದಾನಿಯೇಲ 2ನೇ ಅಧ್ಯಾಯ ನೆಬೂಕದ್ನೆಚ್ಚರನು ಕಂಡಂತ ಕನಸನ್ನ ಮರ್ತ ಅದನ್ನ ದಾನಿಯೇಲನು ಆತನಿಗೆ ಜ್ಞಾಪಿಸಿ ದೇವರ ಕೃಪೆಯ ಮೇರೆಗೆ ಈ ಒಂದು ಪ್ರತಿಮೆಯನ್ನ ಸಂಪೂರ್ಣವಾಗಿ ದಾನಿಯೇಲನು ವಿವರಿಸುವಂತವನಾಗಿದ್ದಾನೆ. ಇಲ್ಲಿ ಚರಿತ್ರೆ ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನ ಅರ್ಥ ಮಾಡಿಕೊಳ್ಳಬೇಕು. ಇಂಗ್ಲಿಷ್ನಲ್ಲಿ ಒಂದು ನಾಣ್ಣುಡಿ ಇದೆ. ಅದ್ಯಾವುದೆಂದರೆ ಪ್ರಾಫೆಸಿ ಬಿಗಿನ್ಸ್
ವೇರ್ ದ ಪ್ರಾಫಿಟ್ ಈಸ್ ಎಂಬುದಾಗಿ. ಅಂದ್ರೆ ಪ್ರವಾದನೆ ಪ್ರಾರಂಭವಾಗುವುದೇ ಪ್ರವಾದಿ ಎಲ್ಲಿ ವಾಸ ಮಾಡುತ್ತಾನೆ ಅಲ್ಲಿಂದ ಎಂಬುದಾಗಿ. ಉದಾಹರಣೆಗೆ, ದಾನಿಯೇಲನು ತನ್ನ ಪ್ರವಾದನೆಯನ್ನ ಪ್ರಾರಂಭ ಮಾಡಿದ್ದು ಬ್ಯಾಬಿಲೋನ್ ದೇಶದಿಂದ. ಆ ಬ್ಯಾಬಿಲೋನ್ ದೇಶದ ಚರಿತ್ರೆಯನ್ನ ಮೊದಲಿಗೆ ಆತನು ನಮಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಪ್ರಕಟಣೆಗಾರನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಇದ್ದ ಕಾರಣ ಆತನು ಅಲ್ಲಿ ಕಂಡಂತ ದರ್ಶನವನ್ನ ಅಲ್ಲಿಂದ ಆತನು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರವಾದಿಗಳು ತಾವು ಎಲ್ಲಿ ವಾಸ ಮಾಡುತ್ತಾರೆ ಆ ಸ್ಥಳದಿಂದ ತಮ್ಮ ಪ್ರವಾದನೆಯನ್ನ ಪ್ರಾರಂಭ ಮಾಡುತ್ತಾರೆ. ಇಲ್ಲಿ ಈ ಪ್ರತಿಮೆಯನ್ನು ನಾವು ವಿವರವಾಗಿ ನೋಡಿಕೊಳ್ಳುವಾಗ ನಮ್ಮೆಲ್ಲರಿಗೂ ಗೊತ್ತಿದೆ, ದಾನಿಯೇಲನು ಈ ಪ್ರತಿಮೆಯನ್ನ ನೆಬೂಕದ್ನೆಚ್ಚರನಿಗೆ ವಿವರಣೆ ಮಾಡುವಾಗ, ಆ ಪ್ರತಿಮೆಯನ್ನ ವಿವರಿಸುವಾಗ ರಾಜನಿಗೆ ಹೇಳುತ್ತಾನೆ, ರಾಜನೇ, ನೀನು ನೋಡಿದ ಪ್ರತಿಮೆ ಅನೇಕ ಲೋಹಗಳಿಂದ ಉಳ್ಳದ್ದು. There were different kinds of metals in that big image. ಇದು ನಿನಗೆ ಗೊಂದಲವನ್ನ ಸೃಷ್ಟಿ ಮಾಡಿತು, ಕೊನೆಯಲ್ಲಿ ಭಯವನ್ನ ಹುಟ್ಟಿಸಿತು. ಯಾಕೆಂದ್ರೆ ಕಾಣದ ಕೈಗಳು ಆ ಪ್ರತಿಮೆಯನ್ನ ಒಡೆದು ಹಾಕಿತು ಎಂಬುದಾಗಿ. ದಾನಿಯೇಲನು ಈ ಪ್ರತಿಮೆಯನ್ನ ವಿವರಣೆ ಮಾಡುವಾಗ ತಿಳಿಸಿಕೊಡುತ್ತಾನೆ, ನೀನು ನೋಡಿದ ಪ್ರತಿಮೆ ಚಿನ್ನದಿಂದ ಅಥವಾ ಬಂಗಾರದಿಂದ, ಬೆಳ್ಳಿಯಿಂದ, ತಾಮ್ರದಿಂದ, ಕಬ್ಬಿಣದಿಂದ ಮತ್ತು ಕಬ್ಬಿಣ ಮತ್ತು ಮಣ್ಣು ಮಿಶ್ರಿತವಾದಂತ ಒಂದು ಬೃಹತ್ ಆಕಾರದ ಪ್ರತಿಮೆಯನ್ನ ನೀನು ನೋಡಿದ್ದೀಯ. ಈ ದೊಡ್ಡ ಪ್ರತಿಮೆ ಏನನ್ನ ಸೂಚಿಸುತ್ತದೆ, ಇದರ ವಿವರಣೆಯನ್ನ ನಾನು ಹೇಳಬೇಕಾದ್ರೆ, ಮೊದಲು ನೋಡಿದಂತ ಬ್ಯಾಬಿಲೋನ್ ದೇಶ ತಲೆ, ಇದು ಬಂಗಾರವನ್ನ ಸೂಚಿಸುವಾಗ ನೆಬೂಕದ್ನೆಚ್ಚರನೇ, ಇದು ನೀನು, ಇದು ನಿನ್ನ ರಾಜ್ಯ. ಈ ಬ್ಯಾಬಿಲೋನ್ ದೇಶವು ಚಿನ್ನದ ಅಥವಾ ಬಂಗಾರದ ದೇಶವಾಗಿತ್ತು. ಯಾಕೆಂದ್ರೆ ಅಂದಿನ ಕಾಲದಲ್ಲಿ ಬ್ಯಾಬಿಲೋನ್ ದೇಶವು ಬಂಗಾರವನ್ನ ಹೆಚ್ಚೇತ್ತವಾಗಿ ಉಪಯೋಗ ಮಾಡ್ತಾ ಇತ್ತು. ತಮ್ಮ ನಾಣ್ಯಗಳು, ತಮ್ಮ ಅರಮನೆಗಳು, ವೈಭವ ಪೂರಿತವಾದಂತ ಜೀವಿತವನ್ನ ನೆಬೂಕದ್ನೆಚ್ಚರನು ನಡೆಸಿದನು. ಅನೇಕ ಅರಮನೆಗಳನ್ನ ಕಟ್ಟಿದನು. ಆ ಅರಮನೆಗಳೆಲ್ಲವೂ ಸಹ ಬಂಗಾರದ ಒಂದು ಲೋಹಗಳು ಇದ್ದವು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ಹೇಳಬೇಕಾದರೆ ಬ್ಯಾಬಿಲೋನ್ ದೇಶವು ಬಂಗಾರದ ದೇಶ. ಇಟ್ಸ್ ಅ ಲ್ಯಾಂಡ್ ಆಫ್ ಗೋಲ್ಡ್. ಚಿನ್ನ ಎಂಬತಕ್ಕಂಥದ್ದು ಯಥೇಚ್ಛವಾಗಿ ಉಪಯೋಗವಾಗುತ್ತಿತ್ತು. ಅದಕ್ಕೋಸ್ಕರ ನೆಬೂಕದ್ನೆಚ್ಚರನೇ, ನೀನು ಆ ಬ್ಯಾಬಿಲೋನ್ ದೇಶ, ನಿನ್ನ ವೈಭವ ಅಷ್ಟೊಂದು ಹೆಚ್ಚಾಗಿದೆ, ನೀನು ಪರಾಕ್ರಮಿ. ಒಂದು ವಿಧದಲ್ಲಿ ಅವನನ್ನ ರಾಜಾದಿರಾಜನು ಎಂಬುದಾಗಿ ಕರೆಯುವಾಗ ಆ ರಾಜನ ನಡವಳಿಕೆಯನ್ನು ನೋಡಿ ಆತನು ಹಾಗೆ ಹೇಳಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ನೀನು ಆಳಿದ ಮೇಲೆ ನಿನಗೆ ಕನಿಷ್ಠವಾದಂತ ಇನ್ನೊಂದು ರಾಜ್ಯ ಬರುವಂತದ್ದಾಗಿದೆ. ಅದು ಬೆಳ್ಳಿಯನ್ನ ಸೂಚಿಸುತ್ತದೆ. ನೀನು ನೋಡಿದ ಪ್ರತಿಮೆಯಲ್ಲಿ ತಲೆ ಬಂಗಾರದ್ದು, ಎದೆ ತೋಳುಗಳು
ಬೆಳ್ಳಿಯದ್ದು. ಇವು ಕನಿಷ್ಠವಾಗಿತ್ತು, ಅಂದರೆ ವೈಭವದಲ್ಲಿ ಕನಿಷ್ಠವಾಗಿತ್ತು. ನೀವು ಚರಿತ್ರೆಯನ್ನ ಸ್ವಲ್ಪ ಹೊತ್ತು ಮೆಲುಕು ಹಾಕುವುದಾದರೆ, ಬ್ಯಾಬಿಲೋನ್ ದೇಶವು ಇಡೀ ಲೋಕವನ್ನು 87 ವರ್ಷ ಆಳಿತು. ಹೇಗೆ ಇದು ಸಾಧ್ಯವಾಯಿತು ಎಂಬುದಾಗಿ ನೋಡುವಾಗ, ನೆಬೂಕದ್ನೆಚ್ಚರನಿಗೂ ಮುಂಚಿತವಾಗಿ ಅವರ ತಂದೆಯಾದ ನಬೊಪೊಲೋಸರ್ ಇಡೀ ಬ್ಯಾಬಿಲೋನ್ ದೇಶವನ್ನು 21 ವರ್ಷ ಆಳಿದನು. ಅದಾದ ಮೇಲೆ ತನ್ನ ಮಗನಾದಂತ ನೆಬೂಕದ್ನೆಚ್ಚರನು ಪಟ್ಟಕ್ಕೆ ಬಂದಾಗ, ನೆಬೂಕದ್ನೆಚ್ಚರನು ಬಹಳ ದೀರ್ಘವಾಗಿ ಬ್ಯಾಬಿಲೋನ್ ದೇಶವನ್ನ ಕಟ್ಟಿದನು, ಆಳಿದನು, ಮೆರೆದನು. ಸುಮಾರು 43 ವರ್ಷಗಳು ಆತನು ರಾಜಾದಿರಾಜನಾಗಿ ಮೆರೆದನು ಎಂಬುದಾಗಿ ನೋಡುತ್ತೇವೆ. ಈ ನೆಬೂಕದ್ನೆಚ್ಚರನು ಆದ ಮೇಲೆ ಕೆಲವು ಬಹಳ ಬಲಹೀನವಾದಂತ ರಾಜರುಗಳು ಬಂದರು. ಹಾಗಿರುವಲ್ಲಿ ಬ್ಯಾಬಿಲೋನ್ ದೇಶವು ಕ್ರಿಸ್ತ ಪೂರ್ವ 539 ಅಕ್ಟೋಬರ್ 12ನೇ ತಾರೀಕು ಬ್ಯಾಬಿಲೋನ್ ದೇಶದ ಕೊನೆಯ ಅರಸನಾದಂತ ಬೆಲ್ಶಾಜರನು ಒಂದು ಔತಣ ಕೂಟವನ್ನ ಮಾಡಿಕೊಂಡಿರುವಾಗ, ಮೇದ್ಯರು ಮತ್ತು ಪಾರಸಿಯರು ಆ ರಾತ್ರಿ ಯೂಫ್ರೆಟಿಸ್ ನದಿಯನ್ನ ಬರಿದು ಮಾಡಿ ಅದರ ಹಾದಿಯನ್ನು ಒಡೆದು ಬೇರೆ ಕಡೆ ಸರಿಸಿ ಅವಣದಲ್ಲಿ ಅವ್ರು ನಡ್ಕೊಂಡು ಬಂದು ಇವರನ್ನು ವಶ ಮಾಡಿಕೊಂಡರು. ಅಲ್ಲಿಗೆ 539 ಬ್ಯಾಬಿಲೋನ್ ದೇಶವು ಸಂಪೂರ್ಣವಾಗಿ ನಾಶವಾಯಿತು, ಶತ್ರುವಶವಾಯಿತು. ಅದಾದ ಮೇಲೆ ಬಂದಂತ ಮೇದ್ಯರು ಮತ್ತು ಪಾರಸಿಯರು ಜೊತೆ ಜೊತೆಯಾಗಿ ಆಳುತ್ತಿದ್ದರು. ಕೆಲವು ಸಾರಿ ಮೇದ್ಯರು, ಕೆಲವು ಸಾರಿ ಪಾರಸಿಯರು. ಯಾಕೆಂದ್ರೆ ಇದನ್ನ ವಿವರಣೆಯನ್ನ ನಾವು ದಾನಿಯೇಲ 8ನೇ ಅಧ್ಯಾಯದಲ್ಲಿ 2 ಕೊಂಬುಳ್ಳಂತ ಟಗರನ್ನ ನಾವು ನೋಡ್ತೇವೆ. ಈ ಕರಡಿಯು 7ನೇ ಅಧ್ಯಾಯದಲ್ಲಿ ಸೂಚಿಸುವ ಹಾಗೆ ಒಂದು ಭುಜ ಮೇಲಕ್ಕಿತ್ತು, ಇನ್ನೊಂದು ಭುಜ ಕೆಳಕ್ಕಿತ್ತು ಎಂಬುದಾಗಿ ನೋಡುತ್ತೇವೆ. ಇವೆಲ್ಲವೂ ಸಹ 2 ದೇಶಗಳನ್ನ, 2 ರಾಜ್ಯಗಳನ್ನ ಸೂಚಿಸುವಂತದ್ದಾಗಿದೆ. ವೈಭವದಲ್ಲಿ ಕನಿಷ್ಠವಾಗಿದ್ದಾಗ್ಯೂ ಸಹ ಬೆಳ್ಳಿಯು ಮೇದ್ಯರ ಮತ್ತು ಪಾರಸಿಯರ ಕಾಲದಲ್ಲಿ ಯಥೇಚ್ಛವಾಗಿ ಬಳಸಲ್ಪಟ್ಟಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇವರು ಇಡೀ ಲೋಕವನ್ನ 531 331 ಕ್ರಿಸ್ತ ಪೂರ್ವ ಸುಮಾರು 208 ವರ್ಷ ಈ ಲೋಕವನ್ನ ಆಳಿದರು. ಅನಂತರ ಬೆಳ್ಳಿಗಿಂತ ಕನಿಷ್ಠವಾದಂತ ಇನ್ನೊಂದು ಲೋಹ ತಾಮ್ರ. ಹೊಟ್ಟೆ ಮತ್ತು ಸೊಂಟ, ತೊಡೆಗಳು, ಇವು ತಾಮ್ರ ಈ ಲೋಹಕ್ಕೆ ಸೂಚಿಸಿ ಇದು ಇನ್ನೊಂದು ದೇಶವನ್ನ, ಗ್ರೀಸ್ ದೇಶವನ್ನ ಸೂಚಿಸುವಂತದ್ದಾಗಿದೆ. ಇಲ್ಲಿ ಮೇದ್ಯರು ಪಾರಸಿಯರು ಆಡಳಿತವನ್ನ ಮುಗಿಸಿದ ಮೇಲೆ ಗ್ರೀಸ್ ದೇಶವು ಇಡೀ ಲೋಕವನ್ನ ಆಳುವುದಕ್ಕೆ ಪ್ರಾರಂಭ ಮಾಡಿತು. ಅದರಲ್ಲಿ ಪ್ರಾಮುಖ್ಯವಾದಂತ ಒಬ್ಬ ಅರಸನು, ರಾಜನು, ಚಕ್ರಾಧಿಪತಿ ಎಂಬುದಾಗಿ ಹೇಳುವಾಗ ಅದು ಅಲೆಕ್ಸಾಂಡರ್ ಚಕ್ರವರ್ತಿ. ಈತನು ಕೇವಲ 20 ವರ್ಷಗಳಿರುವಾಗ ಇಡೀ ಲೋಕವನ್ನು ವಶಪಡಿಸಿಕೊಂಡು ಇಡೀ ವಿಶ್ವಕ್ಕೆ ಚಕ್ರಾಧಿಪತಿ ಎಂಬುದಾಗಿ ಕರೆಸಿಕೊಂಡವನು. 12 ವರ್ಷಗಳು ಮಾತ್ರ ಆಡಳಿತವನ್ನ ಮಾಡಿ 32ನೇ ವಯಸ್ಸಿನಲ್ಲಿ ಆತನು ಮರಣ ಹೊಂದಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅನಂತರ ಬಂದಂತ ಬಲಹೀನವಾದಂತ ಅರಸರುಗಳು ಏಕಚಕ್ರಾಧಿಪತಿಯನ್ನ ಮಾಡಲು ಸಾಧ್ಯವಾಗದೆ
ಅಲೆಕ್ಸಾಂಡರ್ಗಿರ್ತಕ್ಕಂಥ 4 ದಂಡಾಧಿಕಾರಿಗಳು ಇಡೀ ಗ್ರೀಸ್ ದೇಶವನ್ನ 4 ಭಾಗವಾಗಿ ಮಾಡಿ ಅವರು ಆಡಳಿತವನ್ನ ಸುಮಾರು 163 ವರ್ಷಗಳು ಆಳಿದರು ಎಂಬುದಾಗಿ ಚರಿತ್ರೆ ತಿಳಿಸುವಂತದ್ದಾಗಿದೆ. ಈ ಗ್ರೀಸ್ ದೇಶವು 331ರಿಂದ 168 ಕ್ರಿಸ್ತ ಪೂರ್ವದ ತನಕ ಈ ದೇಶವನ್ನ ಆಳಿತು. ಅನಂತರ ನೀನು ನೋಡಿದ ಪ್ರತಿಮೆಯಲ್ಲಿ ನೆಬೂಕದ್ನೆಚ್ಚರನೇ ಕಾಲುಗಳು, ಈ ಕಾಲುಗಳು ಕಬ್ಬಿಣದ ಲೋಹಕ್ಕೆ ಹೋಲಿಕೆಯಾಗಿದೆ. ಗ್ರೀಸ್ ದೇಶ ಆದ ಮೇಲೆ ರೋಮ್ ರಾಜ್ಯವು ಇಡೀ ಲೋಕವನ್ನ ತನ್ನ ಮುಷ್ಟಿಯಲ್ಲಿ ಕ್ರಿಸ್ತ ಪೂರ್ವ 168ರಲ್ಲಿ ಹಿಡಿದುಕೊಂಡು ಕ್ರಿಸ್ತ ಶಕ 476ರ ತನಕ, ಅಂದರೆ ಹೆಚ್ಚು ಕಡಿಮೆ 644 ವರ್ಷಗಳು ಇಡೀ ಲೋಕವನ್ನ ರೋಮ್ ದೇಶವು ಆಳಿತು. ಆ ಸಮಯದಲ್ಲೇ ತಾನೇ ಸ್ನಾನಿಕನಾದ ಯೋಹಾನನು ಹುಟ್ಟಿದನು, ಯೇಸು ಸ್ವಾಮಿ ಹುಟ್ಟಿದರು, ಶಿಷ್ಯರು ಹಿಂಸೆಗೆ ಒಳಗಾದರು, ಆದಿ ಕ್ರೈಸ್ತರ ಪ್ರಾಬಲ್ಯ ಹೆಚ್ಚಾಯಿತು. ಅನೇಕ ಚಾರಿತ್ರಿಕ ಐತಿಹಾಸಿಕ ಘಟನೆಗಳು ಪ್ರಾರಂಭವಾದದ್ದೇ 644 ವರ್ಷದ ಅವಧಿಯಲ್ಲಿ. ಕತ್ತಲೆ ಯುಗ ಪ್ರಾರಂಭವಾದದ್ದು ಆ ರೋಮ್ ರಾಜ್ಯದ ಆಡಳಿತದ ಸಮಯದಲ್ಲಿ. ರಾಜನೇ, ನೀನು ಆ ಬಂಗಾರ, ಆ ಬೆಳ್ಳಿ, ಆ ತಾಮ್ರ ಮತ್ತು ಈ ಕಬ್ಬಿಣ, ಈ 4 ಲೋಹಗಳನ್ನು ನೋಡಿ ಮುಗಿದ ಮೇಲೆ ನಿನ್ನ ಕಾಲು ಬೆರಳುಗಳಿದೆಯಲ್ಲ, 10 ಬೆರಳುಗಳು, ಅದು ಕಬ್ಬಿಣ ಮತ್ತು ಮಣ್ಣು 2 ಮಿಶ್ರಿತವಾಗಿತ್ತು. ಅಂದ ಮೇಲೆ ರೋಮ್ ರಾಜ್ಯವು ಶಾಶ್ವತವಾಗಿ ಏಕಚಕ್ರಾಧಿಪತ್ಯನ ಆಳಲಿಕ್ಕೆ ಸಾಧ್ಯವಾಗಲಿಲ್ಲ. 476ರಲ್ಲಿ ಆ ರೋಮ್ ರಾಜ್ಯವು ವಿಭಾಗವಾಗಿ 10 ಪಾಶ್ಚಾತ್ಯ ಐರೋಪ್ ದೇಶಗಳಾಗಿ ವಿಂಗಡಿಸಲ್ಪಟ್ಟಿತು. 10 ಪಾಶ್ಚಾತ್ಯ ರಾಜ್ಯಗಳಲ್ಲಿ ಜರ್ಮನಿ, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಪೋರ್ಚುಗಲ್, ಆಫ್ರಿಕಾ, ಸ್ಪೇನ್, ಬ್ರಿಟನ್ ಮತ್ತು ಇಟಲಿ ಈ ದೇಶಗಳು ಸೇರಿಕೊಂಡಿದ್ದವು. ಇವುಗಳಲ್ಲಿ 3 ದೇಶಗಳನ್ನ ರೋಮ್ ರಾಜ್ಯವೇ ತನ್ನ ಆಡಳಿತದ ಅವಧಿಯಲ್ಲಿ ಕಿತ್ತು ಹಾಕಿತು ಎಂಬುದಾಗಿ ಮುಂದೆ ಚರಿತ್ರೆಯಲ್ಲಿ ನಾವು ಓದ್ಲಿಕ್ಕೆ ಹೋಗ್ತೇವೆ. ಅದು ಸದ್ಯಕ್ಕೆ ನಮಗೆ ಬೇಕಾಗಿಲ್ಲ. ಆದರೆ ಇವತ್ತಿನ ಪಾಠದಲ್ಲಿ ನಾವು ಕಲಿತಕ್ಕಂಥ ಬಹಳ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಆ ಬೆರಳುಗಳು. ಸತ್ಯವೇದ ತಿಳಿಸುವಂತದ್ದಾಗಿದೆ. ದಾನಿಯೇಲ 2ನೇ ಅಧ್ಯಾಯ 43ನೇ ವಚನದಲ್ಲಿ ರಾಜನಿಗೆ ತಿಳಿಸಿದ ಒಂದು ಸತ್ಯ ಇವತ್ತು ನಮಗೂ ಸಹ ಗೋಚರವಾಗುತ್ತದೆ. ಯಾವುದೆಂದರೆ, ಕಬ್ಬಿಣವು ಜೇಡಿ ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವವು. ಆದರೆ ಕಬ್ಬಿಣವು ಮಣ್ಣಿನೊಳಗಿಂದ ಹೇಗೆ ಕಲೆಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಅಂದಿನಿಂದ ಸತತ ಪ್ರಯತ್ನವನ್ನ ಅನೇಕ ರಾಜರುಗಳು, ಚಕ್ರವರ್ತಿಗಳು ಮಾಡಿಕೊಂಡು ಬಂದಿದ್ದಾರೆ. ಅದ್ಯಾವುದೆಂದರೆ, ನಾವು ಏಕಚಕ್ರಾಧಿಪತ್ಯ ಆಡಳಿತವನ್ನ ಮಾಡಬೇಕು, ಒಂದು ದೇಶವಾಗಬೇಕು, ಒಟ್ಟಾಗಿರ್ಬೇಕು. ಆದ್ರೆ ಸತ್ಯವೇದದ ಚರಿತ್ರೆಯನ್ನ ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ. 2500 ವರ್ಷಗಳ ಹಿಂದೆಯೇ ಸ್ವಾಮಿ ಪ್ರವಾದನೆ ನುಡಿದಿದ್ದು,
ಇವತ್ತು ಸಹ ಅದು ನೆರವೇರುತ್ತಾ ಇದೆ. ಅನೇಕರು ಪ್ರಯತ್ನವನ್ನ ಮಾಡಿ ಒಂದು ದೇಶವನ್ನಾಗಿ ಮಾಡಬೇಕು, ಒಂದು ಆಡಳಿತವನ್ನ ಮಾಡಬೇಕು. ಇವತ್ತು ಸಹ ಆಧುನಿಕ ದೇಶಗಳು, ಲೋಕಗಳು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಏನಂತ? ಐರೋಪ್ ದೇಶವು ನಾವು ಒಂದು ಕರೆನ್ಸಿ ತರಬೇಕು, ಡಾಲರ್ ಇದ್ದಾಗೆ ನಮಗೂ ಸಹ ಒಂದು ನಾಣ್ಯ ಇರಬೇಕು ಎಂಬುದಾಗಿ. ಆದ್ರೆ ಅವರಲ್ಲೇ ಗೊಂದಲ. ಯುರೋಪ್ ಸಹಾಯಕ್ಕೆ, ಬೆಂಬಲಕ್ಕೆ UK ದೇಶ ನಿಂತಿಲ್ಲ. ನಮ್ಮದೇ ಆದ ನಾಣ್ಯ ಚಾಲ್ತಿಯಲ್ಲಿರಬೇಕು, ನೀವೇನಾದ್ರೂ ಮಾಡ್ಕೊಳ್ಳಿ ಎಂಬುದಾಗಿ ಆ ಐರೋಪ್ ದೇಶವು ಅವರದೇ ನಾಣ್ಯನಿದೆ. ಗಲ್ಫ್ ದೇಶದಲ್ಲಿ ಒಂದು ನಾಣ್ಯ ಇದೆ, ಭಾರತ ದೇಶದಲ್ಲಿ ಒಂದು ನಾಣ್ಯ ಇದೆ. ಅನೇಕ ದೇಶಗಳು ಡಾಲರ್ನ ತಮ್ಮದೇ ಆದ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಒಂದು ನಾಣ್ಯವನ್ನು ತಡಬೇಕು, ಇಡೀ ದೇಶವು ಒಂದು ಆಗಬೇಕು. ಪ್ರಿಯರೇ, ದೇವರು ಹೇಳಿದ ಮಾತುಗಳನ್ನ ಸುಳ್ಳು ಮಾಡಲಿಕ್ಕೆ ಇವರು ಅನೇಕರು ಪ್ರಯತ್ನವನ್ನ ಪಟ್ಟರು. ಉದಾಹರಣೆಗೆ, ಮದುವೆಯ ಜೋಡಣೆಯಿಂದ ಕೆಲವು ಸಂಬಂಧಗಳನ್ನ ನಾವು ಬೆಳೆಸಿಕೊಳ್ಳೋಣ ಎಂಬುದಾಗಿ ಅಂದುಕೊಂಡರು. ಬ್ರಿಟಿಷ್ ರಾಜವಂಶಸ್ಥರು ಜರ್ಮನ್ ದೇಶದ ರಾಜ ವಂಶಸ್ಥರೊಂದಿಗೆ ವಿವಾಹವಾಗುತ್ತಿದ್ದರು. ಅದೇ ರೀತಿ ಫ್ರಾನ್ಸ್ ದೇಶದ ಕಥೋಲಿಕ್ ಚಕ್ರವರ್ತಿಯಾಗಿದ್ದ 12ನೇ ಲೂಯಿ ಪ್ರೊಟೆಸ್ಟೆಂಟ್ಗಳಾದ ಆಸ್ಟ್ರಿಯಾ ದೇಶದ ರಾಜಕುಮಾರಿಯನ್ನು ಮದುವೆಯಾಗಿದ್ದ. 17ನೇ ಶತಮಾನದ ಆರಂಭದಲ್ಲಿ ಇಂಗ್ಲೆಂಡ್ ದೇಶದ ರಾಜಕುಮಾರನು ಪೋರ್ಚುಗಲ್ ದೇಶದ ರಾಜವಂಶೀಯಳನ್ನು ಮದುವೆಯಾಗಿದ್ದರು. ಪೋರ್ಚುಗೀಸ್ ರಾಜನು ಅದಕ್ಕಾಗಿ ನಮ್ಮ ಭಾರತ ದೇಶದ ಮುಂಬೈಯನ್ನು ಬ್ರಿಟಿಷ್ ಅಳಿಯನಿಗೆ ವರದಕ್ಷಿಣೆಯಾಗಿ ಕೊಟ್ಟನು. ಇಷ್ಟೆಲ್ಲ ವೈವಾಹಿಕ ಸಂಬಂಧ ಬೆಳೆಸಿದರೂ ಯುರೋಪ್ ಖಂಡದ ದೇಶಗಳು ವಿಭಜನೆಗೊಂಡಿವೆ ಹೊರತು ಐಕ್ಯದಲ್ಲಿಲ್ಲ. ಯಾಕೆಂದ್ರೆ ಪ್ರವಾದನೆಯಲ್ಲಿ ಮುಂತಿಳಿಸಿದಂತೆ ಎಂದಿಗೂ ಒಂದು ದೇಶ ಏಕಚಕ್ರಾಧಿಪತಿಯನ್ನು ಆಳಲು ಸಾಧ್ಯವಿಲ್ಲ. ಮತ್ತು ನೀವೆಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಸಹ ಅವು ಒಂದಾಗಲು ಸಾಧ್ಯವಿಲ್ಲ. ಯಾಕೆಂದ್ರೆ ಜೇಡಿಮಣ್ಣು ಮತ್ತು ಕಬ್ಬಿಣ ಯಾವುದೇ ಕಾಲಕ್ಕೂ, ಯಾವುದೇ ಕಾರಣಕ್ಕೂ ಒಂದಾಗೋದಿಲ್ಲ. ಪ್ರಿಯರೇ, ಇಂಗ್ಲೆಂಡ್ ದೇಶ ಮತ್ತು ಜರ್ಮನಿ ದೇಶ ಅನೇಕ ವೈವಾಹಿಕ ಸಂಬಂಧಗಳನ್ನ ಅವರು ಬೆಳೆಸಿಕೊಂಡು, ಇಂಗ್ಲೆಂಡ್ ದೇಶವು ಒಂದು ರಾಜವಂಶಸ್ಥದ ಹೆಸರನ್ನ ತಂದ್ರೆ ಅದು ಯಾವುದಂದ್ರೆ ದ ಹೌಸ್ ಆಫ್ ವಿಂಡ್ಸರ್ ಎಂಬುದಾಗಿ. ಇದರಲ್ಲಿ ನೋಡುವಂತರಾಗಿದ್ದೇವೆ, ಇದು ಜುಲೈ 17ನೇ ತಾರೀಕು 1917ರಲ್ಲಿ ಕಿಂಗ್ ಜಾರ್ಜ್ V ಇವರು ಸ್ಥಾಪನೆ ಮಾಡಿದ್ದದು. ಇದು ಅನೇಕ ರೀತಿಯಲ್ಲಿ ಹೊಂದಾಣಿಕೆ ಮಾಡಬೇಕು. ನಾವು ವಿವಾಹದಿಂದ ಒಬ್ಬೊಬ್ಬರಾಗಿ ಚೆನ್ನಾಗಿರ್ಬೇಕು. ಆದ್ರೆ ಇವತ್ತು ಅನೇಕ ದೇಶಗಳಿಗೆ ವಿರೋಧ ದೇಶ, ರಾಜರಿಗೆ ವಿರೋಧ ರಾಜರು, ಇವುಗಳೇ ಹೆಚ್ಚಾಗ್ತವೆ ಹೊರತು ಯಾರು ಸಹ ಐಕ್ಯತೆಯಲ್ಲಿಲ್ಲ. ಮೊದಲನೇ ಮಹಾಯುದ್ಧವು ನಡೆದ ಮೇಲೆ ಅನೇಕರು ಪ್ರಯತ್ನವನ್ನು ಪಟ್ಟರು. ನಾವು ಒಂದು ಲೀಗ್ ಆಫ್ ನೇಷನ್ಸ್ ಎಂಬುದಾಗಿ ಕರೆದುಕೊಂಡು ಬಂದು ಎಲ್ಲಾ ದೇಶಗಳು ಅದಕ್ಕೆ ಸಹಭಾಗಿಗಳಾಗಿ ಅದರಲ್ಲಿ ಒಟ್ಟಾಗಿದ್ದು ನಾವು ಈ ಲೋಕವನ್ನ ಆಳೋಣ ಎಂಬುದಾಗಿ. ಅದು ಸಹ ವಿಫಲವಾಯಿತು. ಅನಂತರ 2ನೇ ಮಹಾಯುದ್ಧ ಆದ ಮೇಲೆ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರದ ಒಂದು ಸ್ಥಾಪನೆ ಆಯಿತು. ಈ ಸಂಯುಕ್ತ ರಾಷ್ಟ್ರದ ಸ್ಥಾಪನೆಯಲ್ಲೂ ಸಹ ಗೊಂದಲಗಳು, ಭಿನ್ನಾಭಿಪ್ರಾಯಗಳು, ನಾನು ಹೆಚ್ಚು, ನೀನು ಹೆಚ್ಚು, ನೀನು ಇದು ಅರ್ಹನಲ್ಲ, ನೀನು ಇದಕ್ಕೆ ಪರ್ಮನೆಂಟ್ ಮೆಂಬರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಷ್ಟೋ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ಬಂದರು.
ಇದೆಲ್ಲ ಏನನ್ನ ತಿಳಿಸುತ್ತದೆ ಅಂದ್ರೆ, ದೇವರು ಹೇಳಿರುವುದನ್ನ ಇವರು ಸುಳ್ಳು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಮನುಷ್ಯರು. ಸ್ವಾಮಿ ಹೇಳ್ತಾನೆ, ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ನೆಬೂಕದ್ನೆಚ್ಚರನು ಕಂಡಂತ ಕನಸನ್ನ ದಾನಿಯೇಲನು ವಿವರಣೆ ಮಾಡಿ ಮುಂದೆ ಹೋಗಿ ಆತನಿಗೆ ಹೇಳ್ತಕ್ಕಂಥದ್ದು 44ನೇ ವರ್ಷದಲ್ಲಿ, ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಇಷ್ಟೆಲ್ಲಾ ಗೊಂದಲಗಳು ಆದಮೇಲೆ, ಯುದ್ಧಗಳು ಆದಮೇಲೆ, ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರವು, ದೇಶಕ್ಕೆ ವಿರೋಧವಾಗಿ ದೇಶವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಸಭೆಗೆ ವಿರೋಧವಾಗಿ ಸಭೆಗಳು, ಇವೆಲ್ಲಾ ಗೊಂದಲಗಳ ಆದ ಮೇಲೆ ಸ್ಥಿರವಾದ ಶಾಶ್ವತವಾದ ಒಂದು ರಾಜ್ಯ ಸ್ಥಾಪಿಸಲ್ಪಡುತ್ತದೆ. ಅದೇ ನಮ್ಮ ದೇವರ ರಾಜ್ಯ. ನೀನು ನೋಡಿದಂತ ಕಲ್ಲು ಯೇಸು ಕ್ರಿಸ್ತನ ರಾಜ್ಯ. ಈ ರಾಜ್ಯ ಎಂದಿಗೂ ಅಳಿದು ಹೋಗದು. ಇದನ್ನ ಯಾರು ಸಹ ಬೇರ್ಪಡಿಸಲು ಸಾಧ್ಯವಿಲ್ಲ. ಒಂದು ಸುಂದರವಾದ ಹಾಡನ್ನ ನಾವು ಕನ್ನಡ ಸಂಗೀತ ಪುಸ್ತಕದಲ್ಲಿ ಇಟ್ಟುಕೊಂಡಿದ್ದೇವೆ. ಯೇಸುವಿನ ರಾಜ್ಯ ಶಾಶ್ವತ ರಾಜ್ಯ. ಆ ಒಂದು ರಾಜ್ಯ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ, ಶಾಂತಿ ಇವುಗಳನ್ನು ಸ್ಥಾಪನೆ ಮಾಡುವಂತ ರಾಜ್ಯ. ಇಲ್ಲಿ ನೋಡುವಂತರಾಗಿದ್ದೇವೆ, ಪ್ರವಾದನೆಯಲ್ಲಿ ಕ್ರಮೇಣವಾಗಿ ಒಂದು ರಾಷ್ಟ್ರ ಆದ್ಮೇಲೆ ಇನ್ನೊಂದು ರಾಷ್ಟ್ರ, ಬ್ಯಾಬಿಲೋನ್ ಆದ್ಮೇಲೆ ಮೀಡ ಪರ್ಷಿಯ, ಮೇದ್ಯ ಪರ್ಷಿಯರಾದ್ಮೇಲೆ ಗ್ರೀಸ್ ಆದ್ಮೇಲೆ ರೋಮರ್ ಆದ್ಮೇಲೆ ಹೀಗೇ ಆಗ್ತದೆ ಎಂಬುದಾಗಿ ದಾನಿಯೇಲ ಹೇಳ್ದ. ಇನ್ಮೇಲೆ ನೀವು ಒಬ್ಬರಿಗೆ ಒಬ್ಬರು ಸಮ್ಮತಿಯನ್ನು ಕೊಡೋದಿಲ್ಲ. ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಉಟ್ಕೊಳ್ತವೆ, ನೀವೇ ವ್ಯತ್ಯಾಸಗಳನ್ನ ಕಂಡುಕೊಳ್ತೀರಾ. ಅದಕ್ಕೋಸ್ಕರ ಯುದ್ಧಗಳಾಗ್ತವೆ ನಿಮಗೆ ಅಂತ್ಯ ಕಾಲದಲ್ಲಿ. ಇವತ್ತು ಒಂದು ರಾಷ್ಟ್ರವನ್ನ ಕಂಡ್ರೆ ಇನ್ನೊಂದು ರಾಷ್ಟ್ರಕ್ಕೆ ಆಗುತ್ತಾ ಇಲ್ಲ. ಪ್ರಿಯರೇ, ಪ್ರವಾದನೆ ಒಂದು ಐತಿಹಾಸಿಕ ಸಿದ್ಧಾಂತಗಳನ್ನ ಹೊಂದಿಕೊಂಡಿದೆ. ಈ ಐತಿಹಾಸಿಕ ಸಿದ್ಧಾಂತವನ್ನ ನಾವು ಪ್ರಸ್ತಾಪ ಮಾಡುವಾಗ ದೇವರು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾನೆ. ದಾನಿಯೇಲ 2ನೇ ಅಧ್ಯಾಯದಲ್ಲಿಯೇ, ಅಂದ್ರೆ 2500 ವರ್ಷಗಳ ಹಿಂದೆಯೇ ಚರಿತ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೋಚರವಾಗ್ತದೆ. ಎಲ್ಲಾ ದೇಶಗಳು ನಾಶವಾಗ್ತವೆ. ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಇರೋದಿಲ್ಲ. ಒಂದು ಕಟ್ಟಡದ ಮೇಲೆ ಇನ್ನೊಂದು ಕಟ್ಟಡ ಇರೋದಿಲ್ಲ. ಎಲ್ಲವೂ ನಾಶವಾದಾಗ ದೇವರ ರಾಜ್ಯ ಶಾಶ್ವತವಾಗಿ ಉಳಿಯುವಂತದಾಗಿದೆ ಎಂಬುದಾಗಿ. ಪ್ರಿಯರೇ, ಈ ಒಂದು ಸತ್ಯದ ಮೂಲಕವಾಗಿ ನಾವು ಏನನ್ನ ತಿಳಿದುಕೊಳ್ಳಬಹುದು ಅಂದ್ರೆ, ದೇವರಿಗೆ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲವೂ ಗೊತ್ತಿದೆ. ಸತ್ಯವೇದದಲ್ಲೇ ಹೇಳುವ ಹಾಗೆ ಅಳಿಸುವುದು ಉಳಿಸುವುದು ದೇವರ ಕೈಯಲ್ಲಿದೆ. ಯಾರನ್ನ ತರಬೇಕು, ಯಾರನ್ನ ತರಬಾರದು, ಯಾರು ನಾಶವಾಗಬೇಕು, ಯಾರು ಉಳಿಬೇಕು, ಇವೆಲ್ಲವನ್ನ ದೇವರು ನಿಗದಿ ಮಾಡಿರುವಾಗ ನಾವು ಆತನ ಭವಿಷ್ಯದಕ್ಕೆ ನಮ್ಮನ್ನ ಒಪ್ಪಿಸಿಕೊಡಬೇಕು. ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ಹಾಗಿರುವಲ್ಲಿ ನಾವು ಈ ಒಂದು ಸತ್ಯವನ್ನ ತಿಳಿದುಕೊಳ್ಳುವಾಗ ಪ್ರವಾದನೆಯು ನಮ್ಮ ಈಗಿನ ಕಾಲದಲ್ಲಿ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಎಂತಹ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಪ್ರವಾದನೆಗಳು ನಮಗೆ ಎಚ್ಚರಿಕೆಯನ್ನು ನೀಡುತ್ತವೆ, ಭಯವನ್ನು ಹುಟ್ಟಿಸುವುದಿಲ್ಲ.
ಅನೇಕರು ತಿಳ್ಕೊಳ್ತಾರೆ ಪ್ರವಾದನೆ ಪುಸ್ತಕಗಳೇ ಭಯ ಹುಟ್ಟಿಸ್ತವೆ, ಪಾಸ್ಟ್ರೆ ನಾವೇನ್ ಮಾಡೋದು, ಹೀಗಾಗ್ತದೆ ಹಾಗಾಗ್ತದೆ ಎಂಬುದಾಗಿ ಹೇಳುವಾಗ, ನಿನ್ನೆ ತಾನೇ ನಾವು ತಿಮೋತಿಯ ಪುಸ್ತಕದಲ್ಲಿ ಓದುವಾಗ ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಬಲದ ಆತ್ಮವನ್ನು ಕೊಟ್ಟಿದ್ದಾನೆ. ಪ್ರವಾದಿಗಳನ್ನ ಓದುವವನು ಧನ್ಯನು. ಪೌಲನೇ ಹೇಳುವಂತನಾಗಿದ್ದಾನೆ, 1 ಕೊರಿಂಥ 14ನೇ ಅಧ್ಯಾಯ 1ನೇ ವಚನದಲ್ಲಿ, ಪ್ರೀತಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು ಅವುಗಳಲ್ಲಿ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಪ್ರವಾದಿಸುವ ವರವನ್ನ ನಾವು ಆಸಕ್ತಿಯಿಂದ ಕೇಳ್ಕೊಳ್ಬೇಕು. ಸ್ವಾಮಿ, ಇವು ನನಗೆ ಕುತೂಹಲ ಮೂಡಿಸುತ್ತದೆ, ನನಗೆ ಒಂದು ನಿರೀಕ್ಷೆಯನ್ನು ಕೊಡುತ್ತದೆ. ನಾನು ನಿನ್ನ ಬರೋಣಕ್ಕೆ ಸಿದ್ಧನಾಗುವುದಕ್ಕೆ ಈ ಪ್ರವಾದನೆಗಳು ಮುನ್ನೆಚ್ಚರಿಕೆ ಆಗಿವೆ, ಇದು ಮುನ್ಸೂಚನೆಗಳು. ಇವುಗಳಿಂದ ನಾನು ಸಿದ್ಧ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ ಎಂಬುದಲ್ಲಿ ದೇವರನ್ನ ಬೇಡಿಕೊಳ್ಳಬೇಕಾಗುತ್ತದೆ. ಯಾಕೆಂದ್ರೆ 2ನೇ ವಚನ 1 ಕೊರಿಂಥ 16 ಹೇಳ್ತಕ್ಕಂಥದ್ದು, ಪ್ರೇರಿತ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಮಾತಾಡುವುದಿಲ್ಲ. ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಗಳು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ. ಆದ್ರೆ ಪ್ರವಾದಿಸುವವನಾದರೂ ಮನುಷ್ಯರೊಂದಿಗೆ ಮಾತನಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯ ಪ್ರೋತ್ಸಾಹಗಳನ್ನು, ಸಂತೈಸುವಿಕೆಗಳನ್ನು ಉಂಟು ಮಾಡುತ್ತದೆ. ಪ್ರವಾದನೆಗಳು ನಮಗೆ ಧೈರ್ಯವನ್ನ, ಸಂತೈಸುವಿಕೆಯನ್ನ, ಭರವಸೆಯನ್ನ, ನಿರೀಕ್ಷೆಯನ್ನ, ಭಕ್ತಿ ವೃದ್ಧಿಯನ್ನ ಮೂಡಿಸುವಂಥದ್ದಾಗಿದೆ. ಹೆಚ್ಚು ಗಮನವನ್ನ ನಾವು ಈ ಪ್ರವಾದನೆಗಳಿಗೆ ಕೊಡೋಣ, ಇದನ್ನು ಓದಿ ಗ್ರಹಿಸಿಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ. ಇದು ತಿಳಿಸಿರ್ತಕ್ಕಂಥದ್ದು ನಮ್ಮ ಒಳಿತಿಗೋಸ್ಕರ, ನಮ್ಮ ಆತ್ಮಿಕ ಬೆಳವಣಿಗೆಗೋಸ್ಕರ, ಮತ್ತು ಅಂತ್ಯದಲ್ಲಿ ಇದನ್ನ ಸಂಪೂರ್ಣವಾಗಿ ನಂಬಬೇಕು. ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದೆಲ್ಲವೂ ನೆರವೇರಲ್ಪಟ್ಟಿದೆ. ದಾನಿಯೇಲನು ಹೇಳಿದಂತ ಅನೇಕ ಘಟನೆಗಳು ಈಗಾಗಲೇ ನೆರವೇರಲ್ಪಟ್ಟಿದೆ. ನಾವು ಜೀವಿಸುತ್ತಿರುವುದು ಆ ಬೆರಳುಗಳ ಕಾಲದಲ್ಲಿ. 10 ವಿಭಾಗಿಸಲ್ಪಟ್ಟಂತ ದೇಶಗಳ ನಡುವೆ ನಾವು ಜೀವಿಸುತ್ತಿದ್ದೇವೆ. ಮುಂದೆ ಒಂದೇ ಒಂದು ಮಹತ್ಕರವಾದಂತ, ಅದ್ಭುತವಾದಂತ ಘಟನೆ ನಡೆಯಬೇಕು. ಅದ್ಯಾವುದೆಂದರೆ ಯೇಸು ಕ್ರಿಸ್ತನ ಬರೋಣ. ಆ ಕಲ್ಲು ಬಂದ ಮೇಲೆ ಎಲ್ಲವೂ ನಾಶವಾಗುತ್ತದೆ, ದೇವರ ರಾಜ್ಯವು ಮಾತ್ರ ಶಾಶ್ವತವಾಗಿ ಈ ಲೋಕದಲ್ಲಿರುವಂತದ್ದಾಗಿದೆ. ಆ ರಾಜ್ಯಕ್ಕೋಸ್ಕರ ನಾವು ಸಿದ್ಧರಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಗಾಡ್ ಬ್ಲೆಸ್ ಯು ಆಲ್. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ಪ್ರಸನ್ನ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ಅವರನ್ನು ಆಶೀರ್ವಾದ ಮಾಡಲಿ, ಹೆಚ್ಚಿನ ಆತ್ಮನ ಬಲದಿಂದ ತುಂಬಿಸಿ ಈ ವಾರದ ಪಾಠಗಳನ್ನ ಸವಿವರವಾಗಿ ನಡೆಸಿಕೊಡ್ಲಿಕ್ಕಾಗುವಂತೆ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಹಾರೈಸುತ್ತಾ, ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇ ಇದ್ದರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ಜೊತೆಯಲ್ಲಿ ಈ ದಿನದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಚಿನ್ನಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗಾಗಲೇ ನಮ್ಮ ಮುಂದೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಸಹೋದರಿ ನ್ಯಾನ್ಸಿ ಡೇವಿಡ್ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವರು ಇನ್ನೂ ಕೂಡ ಚಿಕಿತ್ಸೆಯಲ್ಲಿ ಇದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಶೋಭಾ ಡೇವಿಡ್ ಅವರು ಕೂಡ ಸುಮಾರು 1 ತಿಂಗಳಿಂದ ಅಸ್ವಸ್ಥರಾಗಿದ್ದಾರೆ. ಅವ್ರಿಗೂ ಗುಣವಾಗುವಿಕೆಗಾಗಿ ಬಲವಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಪ್ರೇಮ್ನಾಥ್ ಸರ್ ಅವರ 2 ಮಕ್ಕಳು ವಿನಯ್ ಮತ್ತು ವಿಕ್ರಮ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಾದಂತ ಲೋಕೇಶ್ ಸಂಕಲ್ ಅವರ ಕುಟುಂಬಕ್ಕಾಗಿ, ಕುಟುಂಬದವರೆಲ್ಲರಿಗಾಗಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. KP ರವಿ ಅವರ ಕುಟುಂಬ, ಅವರ ವ್ಯವಹಾರ ಹಾಗೂ ಸಭೆ ಮತ್ತು ಅವರ ಸಹೋದ್ಯೋಗಿ ಅಥವಾ ಅವರ ಸಂಬಂಧಿಕರಾದಂತ ಸುಮಾ ಅವರಿಗೋಸ್ಕರ
ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಹಾಗೆ ಇನ್ಯಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಹಾಗೆ ಸವಿತಾ ಕುಷ್ಟಿಗೆ ಅವರಿಗಾಗಿ, ಅವರ ಇಬ್ಬರು ಅಕ್ಕಂದಿರಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಚಿನ್ನಪ್ಪ ಸಾತ್ವಿಕ್ ಅವರು ಇದ್ದೀರಾ? ಓಕೆ, ಅವರಿಲ್ಲ ಅಂದ್ರೆ ಹಿರಿಯರಾದಂತ ಯಶವಂತ್ ಸಾರ್ ಅವರು. ಓಕೆ, ಮುಕ್ತಾಯದ ಪ್ರಾರ್ಥನೆನ ನಾನು ಮಾಡ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಮಹೋನ್ನತನೇ, ಪರಾತ್ಪರನೇ, ಸರ್ವಶಕ್ತನೇ, ಉನ್ನತೋನ್ನತನೇ, ರಾಜಾದಿ ರಾಜನೇ, ಸೇನಾಧೀಶ್ವರನೇ, ಒಡೆಯ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಕ್ಷಕ, ಕಳೆದ ರಾತ್ರಿ ಹಗಲುಗಳಲ್ಲಿ ನೀವು ನಮ್ಮೊಟ್ಟಿಗಿದ್ದೀರಿ, ನಮ್ಮನ್ನ ಕಾಯ್ದಿದ್ದೀರಿ, ಕಾಪಾಡಿದ್ದೀರಿ, ಸಂರಕ್ಷಿಸಿದ್ದೀರಿ. ಇದಕ್ಕಾಗಿ ಸ್ತೋತ್ರ. ಈ ಕೂಟಗಳನ್ನು ಆಶೀರ್ವಾದ ಮಾಡಿದ್ದೀರಿ, ಕೂಡಿ ಬರುವಂತ ಮಂದಿಯನ್ನ ಆಶೀರ್ವದಿಸಿದಿರಿ ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿನಗೆ ಮೊರೆ ಇಡುವಾಗ ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಅನೇಕರನ್ನ ಮುಟ್ಟಿ ಸ್ವಸ್ಥಪಡಿಸಿದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸ್ತೇವೆ. ಪ್ರತಿದಿನ ನಿನ್ನ ವಾಕ್ಯದ ಬಲದಿಂದ ಪರಲೋಕ ರಾಜ್ಯದ ಮರ್ಮಗಳನ್ನ ಪ್ರವಾದನ ನುಡಿಗಳಿಂದ ತಿಳಿದುಕೊಳ್ಳುವಂತೆ ಸಬ್ಬಸಾಲ ಪಾಠಗಳ ಮುಖಾಂತರವಾಗಿ ನಿನ್ನ ಆತ್ಮನ ಮೂಲಕವಾಗಿ ನಮ್ಮೊಟ್ಟಿಗೆ ನಿನ್ನ ಸೇವಕರ ಜೊತೆಯಲ್ಲಿ ಮಾತನಾಡಿ ಎಲ್ಲ ಸತ್ಯವನ್ನ ತಿಳಿಸುತ್ತಾ ಬರುತ್ತಾ ಇದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ಈ ಪರಲೋಕ ರಾಜ್ಯದ ಮರ್ಮಗಳು ಲೋಕದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿವರೆಗೆ ತಿಳಿದು ಬರಬೇಕಾಗಿದೆ. ಪ್ರತಿಯೊಬ್ಬ ಮಾನವನಿಗೂ ಈ ಲೋಕದ ಆದಿ ಮತ್ತು ಅಂತ್ಯವನ್ನ ಅರ್ಥ ಮಾಡಿಕೊಡಬೇಕಾಗಿದೆ. ಇದರ ಮಧ್ಯದಲ್ಲಿ ಸರ್ವಶಕ್ತನಾದ ನಿನ್ನ ರಕ್ಷಣೆಯ ಯೋಜನೆಯನ್ನ ಮನುಷ್ಯನು ಗ್ರಹಿಸಿಕೊಂಡು ಪ್ರತಿಯೊಬ್ಬ ಮನುಷ್ಯನು ನಿನ್ನ ಅಧೀನಕ್ಕೆ, ನಿನ್ನ ಚಿತ್ತಕ್ಕೆ ವಿಧೇಯರಾಗಲು, ನಿನ್ನನ್ನು ಅಂಗೀಕರಿಸಿಕೊಳ್ಳಲು, ನಿನ್ನಲ್ಲಿ ಭಯಭಕ್ತುಳವರಾಗಿ ಜೀವಿಸಲು ನಿನ್ನ ಸತ್ಯದ ಸುವಾರ್ತೆಯು ಸಾರಲ್ಪಡಬೇಕಾಗಿದೆ ಸ್ವಾಮಿ. ಈ ಎಲ್ಲಾ ಕಾರ್ಯಗಳನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀನು ನಡೆಸುತ್ತಾ ಬಂದಿದ್ದಿ. ಇದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ಇರ್ಲಿ, ನಿನ್ನ ದಯೆ ಇರ್ಲಿ. ಕೂಡಿ ಬಂದಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಪ್ರತಿಯೊಬ್ಬರ ಕೊರತೆಗಳನ್ನ ನೀಗಿಸು, ಪ್ರತಿಯೊಬ್ಬರ ಅವಶ್ಯಕತೆಗಳನ್ನ ಪೂರೈಸು. ಪ್ರತಿಯೊಂದು ಕುಟುಂಬದಲ್ಲಿಯೂ ಪರಿಶುದ್ಧವಾದ ಪ್ರವಾದನ ಆತ್ಮನ ನುಡಿಗಳು ಸವಿಸ್ತರವಾಗಿ ಅರ್ಥ ಮಾಡಿಕೊಳ್ಳುವಂತೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಬ್ಬ ಸದಸ್ಯರ ಜೊತೆಯಲ್ಲೂ ನೀನು ಮಾತನಾಡು. ಯಾಕಂದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳುವಾಗ ನಾನು, ನನ್ನ ಕುಟುಂಬ, ನೀನು ಕೊಟ್ಟಿರ್ತಕ್ಕಂಥ ಸ್ವಾಸ್ಥ್ಯವೆಲ್ಲವೂ ನಿನ್ನ ರಾಜ್ಯದಲ್ಲಿ ಸೇರಬೇಕೆಂಬುದೇ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಸತ್ಯವನ್ನ ತಿಳಿಯದೆ, ಸತ್ಯವನ್ನ ಅನುಸರಿಸದೆ, ಸತ್ಯಕ್ಕೆ ತಕ್ಕಾಗೆ ಜೀವಿಸದೆ ಪರಲೋಕ ರಾಜ್ಯದ ಸಾನ್ನಿಧ್ಯವನ್ನ ಪಡೆಯಲು ಸಾಧ್ಯವಿಲ್ಲ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಮುಂದೆ ನಡೆಯುವಂತ ಅನೇಕ ವಿಚಾರಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಮೋಸಗಾರನಾದಂತ ಸೈತಾನನು ನಮ್ಮ ಆತ್ಮಗಳನ್ನ ನಷ್ಟಪಡಿಸಲು ಸುಲಭವಾಗುವಂತದ್ದಾಗಿದೆ. ಆದುದರಿಂದ ಆತನ ಯಾವುದೇ ಕುಯುಕ್ತಿಯ ಕುತಂತ್ರದ ಬಲೆಗಳಿಗೆ ನಾವು ಸಿಕ್ಕದಂತೆ ಆತನು ಹಾಕುವಂತ ಪ್ರತಿಯೊಂದು ಬಲೆಗಳಿಂದ ಸ್ವಾಮಿ ನಾವು ತಪ್ಪಿಸಿಕೊಂಡು ಪರಿಶುದ್ಧವಾದಂತ ನಿನ್ನ ನೀತಿಯನ್ನು ಅನುಸರಿಸಿ ನಿತ್ಯ ಜೀವಕ್ಕೆ ಬೇಕಾದ ಅರ್ಹತೆಯನ್ನ ನಾವು ಪಡೆದುಕೊಳ್ಳಲು ಸಿದ್ಧ ಮಾಡಿಕೊಳ್ಳಲು ಪ್ರವಾದನಾತ್ಮನ ನುಡಿಗಳನ್ನ ಕಲಿಯಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಕುಟುಂಬವಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನನ್ನು ನಂಬಿರುವಂತ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿಯೂ ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನ, ಅನುಕೂಲಗಳನ್ನ ನಿನ್ನಾತ್ಮನ ಮುಖಾಂತರವಾಗಿ ಅನುಗ್ರಹಿಸು ಸ್ವಾಮಿ. ಕೇಳುವಂತ ಪ್ರತಿಯೊಂದು ಹೃದಯವನ್ನ ಆಶೀರ್ವದಿಸು. ಕೂಡಿ ಬರುವಂತ ಪ್ರತಿಯೊಂದು ಕುಟುಂಬವನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ವಿಶೇಷವಾಗಿ ಈ ವಾಕ್ಯವನ್ನು ತಿಳಿಸಿಕೊಡುವಂತ ಎಲ್ಲಾ ಬೋಧಕರನ್ನು, ವಿಶೇಷವಾಗಿ ಈ ವಾರ ಪಾಠ ಕಲಿಸಿಕೊಡುವಂತ ನಿನ್ನ ಪ್ರಿಯ ದಾಸರಂತ ಪ್ರಸನ್ನ ಕುಮಾರ್ ಅವರನ್ನ ನೆನಸ್ತುಕೊಳ್ತೇನೆ ಸ್ವಾಮಿ. ಇದು ನಿನ್ನ ಸೇವೆಯಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಸೇರಿ ನಿನ್ನ ನಾಮದ ಘನತೆಗಾಗಿ ಮಾಡಬೇಕಾದಂತ, ನಿರ್ವಹಿಸಲೇಬೇಕಾದಂತ
ಒಂದು ಅಗಮ್ಯವಾದಂತ ಕರ್ತವ್ಯವು ಋಣವು ನಮಗಾಗಿರುವುದರಿಂದ ಸ್ವಾಮಿ ನೀನು ನಮ್ಮನ್ನ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿಸಿ ಅನೇಕ ಪ್ರಯಾಸಗಳ ಮುಖಾಂತರವಾಗಿ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಆತ್ಮಗಳಿಗೆ ಸತ್ಯವನ್ನ ತಿಳಿಸುವಂತೆ ವ್ಯವಸ್ಥೆಯನ್ನ ಮಾಡಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಭಕ್ತರನ್ನು ಆಶೀರ್ವದಿಸು. ಪ್ರತಿಯೊಂದು ಪಾಠವನ್ನ ಕಲಿಯುವಾಗ ನೀನು ನೇರವಾಗಿ ನಿನ್ನ ಭಕ್ತರ ಮುಖಾಂತರವಾಗಿ ಪ್ರತಿಯೊಂದು ಹೃದಯಗಳನ್ನ ನೀನು ಸದ್ದಿಸಿ ಮಾತನಾಡು ಸ್ವಾಮಿ. ಮಾರ್ಪಾಟನ್ನ, ಬದಲಾವಣೆಯನ್ನ, ಮಾನಸಾಂತರವನ್ನು ಉಂಟು ಮಾಡು. ಪರಲೋಕದ ಆತ್ಮನ ಬಲದಿಂದ ನಿತ್ಯ ರಾಜ್ಯಕ್ಕೆ ಬೇಕಾದಂತ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲು, ಬೇಕಾದಂತ ಅರ್ಹತೆಯನ್ನ ಪಡೆದುಕೊಳ್ಳಲು, ಪರಿಶುದ್ಧವಾದ ನಿನ್ನ ಸತ್ಯವನ್ನ ಗ್ರಹಿಸಿಕೊಳ್ಳಲು ಸಹಾಯ ಮಾಡು. ನಿನ್ನ ವಾಕ್ಯದಂತೆ ನಡೆಯಲು ಕೃಪೆ. ಶೋಧನೆಗಳು ಎದುರಾಗುವಾಗ ಸ್ಥಿರ ಚಿತ್ತದಿಂದ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನಿನ್ನ ಬರುಣಕ್ಕಾಗಿ ಸ್ವಾಮಿ ನಾವು ಸದಾ ಕಾಲವು ಪ್ರಾರ್ಥಿಸುತ್ತಾ ನಿನ್ನ ಬರುಣಕ್ಕಾಗಿ ಎದುರು ನೋಡುವಂತೆ, ಶೋಧನೆಗಳನ್ನ ಜಯಿಸಲಿಕ್ಕಾಗುವಂತೆ ಕಾರ್ಯ. ವಿಶೇಷವಾಗಿ ಸ್ವಾಮಿ ಅನೇಕರು ಅಸ್ವಸ್ಥರು ನಿರಂತರವಾದ ಪ್ರಾರ್ಥನೆಯನ್ನ ನಿನ್ನ ಮುಂದೆ ಇಡುವಂತೆ ಈ ಅವಕಾಶವನ್ನು ಕೊಟ್ಟಿದ್ದೀ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರನ್ನ ನೀನು ಗುಣಪಡಿಸಿದಿ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಮುಂದೆಯೂ ದಯೆ ಇರಲಿ, ಕರುಣೆ ಇರಲಿ ಸ್ವಾಮಿ. ವಿಶೇಷವಾಗಿ ಸಹೋದರಿ ನ್ಯಾನ್ಸಿ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಅಪ್ಪ. ಅವರನ್ನ ಮುಟ್ಟಪ್ಪ, ಬಲಪಡಿಸು, ಗುಣಪಡಿಸು, ಕೇಡಿನಿಂದ ತಪ್ಪಿಸು. ಅವ್ರ ಕುಟುಂಬದ ನಾಯಕ ನೀನಾಗಿರು. ಅವ್ರ ಪರಿಸ್ಥಿತಿಯನ್ನೇ ನೀನು ಬಲಂತ ದೇವರಾಗಿದ್ದಿ. ನಿನ್ನ ಹೊರತು ಬೇರೆ ಸಹಾಯಕರು ಅವ್ರಿಗಿಲ್ಲ ಸ್ವಾಮಿ. ಈ ಸಮಯದಲ್ಲಿ ಇಂಥ ಒಂದು ಅಪಾಯದಲ್ಲಿರುವಾಗ ಅವರನ್ನ ನೀನೇ ಕರುಣಿಸು, ಕಟಾಕ್ಷಿಸು, ಕೇಡಿನಿಂದ ತಪ್ಪಿಸು. ಅವ್ರಿಗೆ ಬಿಡುಗಡೆಯನ್ನು ಕೊಡು, ಸ್ವಸ್ಥತೆಯನ್ನು ಕೊಡು. ಬೇಗನೆ ಗುಣ ಹೊಂದಿ ಕುಟುಂಬದಲ್ಲಿ ನೆಮ್ಮದಿ, ಸಮಾಧಾನ, ತೃಪ್ತಿ, ಆರೋಗ್ಯ ಹಾಗೂ ನಿನ್ನ ಮೇಲೆ ನಂಬಿಕೆ, ವಿಶ್ವಾಸವು ಅಭಿವೃದ್ಧಿ ಆಗುವಂತೆ ಕಾರ್ಯ ಮಾಡಿಸುವ. ಆ ಕುಟುಂಬಕ್ಕೆ ಬೇಕಾದ ಧೈರ್ಯ, ಬಲ, ತ್ರಾಣ, ಹಣಕಾಸಿನ ವ್ಯವಸ್ಥೆ, ಬೇಕಾದಂತೆ ಎಲ್ಲಾ ಸಹಾಯಗಳನ್ನ, ವೈದ್ಯೋಪಚಾರವನ್ನ, ಔಷಧಿಗಳನ್ನ ಒದಗಿಸಿಕೊಡ್ತೀವಿ. ವಿಶೇಷವಾಗಿ ಕರ್ತನೆ ಸಹೋದರಿ ಶೋಭಾ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗಳನ್ನು ಮುಟ್ಟು. ಅನೇಕ ದಿನಗಳಿಂದ ಹೇಳಿಕೊಳ್ಳಲಾಗದಂತೆ ಆ ಮಗಳು ಕಷ್ಟಪಡ್ತಿರುವಾಗ ಆ ಮಗಳನ್ನ ನೀನು ಮುಟ್ಟಿ ಗುಣಪಡಿಸು. ಯಾವುದೇ ದೌರ್ಬಲ್ಯವಿದ್ರು ತೆಗೆದು ಹಾಕಿ, ಯಾವುದೇ ಸೈತಾನ ಕಾರ್ಯಗಳಿದ್ರು ಬಿಡುಗಡೆ ಮಾಡಿ ಆ ಮಗಳು ಗುಣ ಹೊಂದಿ ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ. ವಿಶೇಷವಾಗಿ ಸ್ವಾಮಿ ಸವಿತಾ ಕುಷ್ಟಿಗೆ ಅವರಿಗೋಸ್ಕರ, ಅವರ ಅಕ್ಕಂದಿರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗಿರ್ತಕ್ಕಂಥ ಕಷ್ಟ, ಸಂಕಟ, ನೋವುಗಳನ್ನ ನೀನು ಬಲ್ಲಂತ ದೇವರಾಗಿದೆ. ಅವರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಮಗಳು ಒಬ್ಬಂಟಿಗಳಾಗಿ ಈ ಸಂಕಟಗಳನ್ನು ಎದುರಿಸುತ್ತಿರುವಾಗ ನೀನು ಆ ಮಗಳನ್ನ ಬಲಪಡಿಸು, ಚೈತನ್ಯ ಪಡಿಸು. ಆಕೆಗೆ ನೆರವಾಗು, ಸಹಾಯ ಮಾಡು. ಅವರೆಲ್ಲ ಸಮಸ್ಯೆಗಳನ್ನ, ಕಾಯಿಲೆಗಳನ್ನ ವಾಸಿ ಮಾಡು. ಅವರು ನಿನ್ನ ಭಯಭಕ್ತುಳ್ಳವರಾಗಿ ಜೀವಿಸುತ್ತಿರುವಾಗ ನಿನ್ನ ರಕ್ಷಣೆಯ ಆನಂದವನ್ನು ಅನುಭವಿಸಲು ಬೇಕಾದ ಪರಲೋಕದ ಎಲ್ಲಾ ಸುರಕ್ಷತೆಯನ್ನ, ಸುಕ್ಷೇಮವನ್ನು ಅನುಗ್ರಹಿಸಿ ನಿರ್ಭಯವಾಗಿ ನಿನ್ನನ್ನು ಆರಾಧಿಸುವಂತ ಕೃಪೆತ್ತು. ಭವಿಷ್ಯದ ನಾಯಕನು ನೀನಾಗಿರು ಸ್ವಾಮಿ. ವಿಶೇಷವಾಗಿ ಸ್ವಾಮಿ KP ರವಿ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಮತ್ತು ಅವರ ಕೆಲಸ ಕಾರ್ಯಗಳಿಗೋಸ್ಕರ ಪ್ರಾರ್ಥನೆ. ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿ ಅವರ ಜೀವಿತದಲ್ಲಿ ಸ್ವಾಮಿ ನೂತನವಾದಂತ ಭವಿಷ್ಯವನ್ನ ಕಟ್ಟಿಕೊಳ್ಳುವಂತೆ ಕಾರ್ಯ ಮಾಡು. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಅವರ ಮನೆಯನ್ನ, ಅವರ ಸಂಸಾರವನ್ನ, ಅವರ ಜೀವಿತವನ್ನ ನೀನು ಕಟ್ಟು ಸ್ವಾಮಿ. ಬಲಪಡಿಸು. ಕೊಟ್ಟಂತ ಮಕ್ಕಳನ್ನ ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು, ಸಫಲವನ್ನು ಕೊಡು. ಸುಕ್ಷೇಮದಿಂದ ತುಂಬಿಸಿ ಸಮೃದ್ಧಿಯಿಂದ ನಡೆಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಆಲಯಕ್ಕಾಗಿ ಪ್ರಾರ್ಥಿಸುತ್ತಿರುವಾಗ ಬಳ್ಳಾರಿ ಸಭೆಯನ್ನ ನೀನು ಆಶೀರ್ವದಿಸು. ಆ ಸಭೆಯ ಜೀರ್ಣೋದ್ಧಾರಕ್ಕಾಗಿ ಕಾರ್ಯ ಮಾಡಿ ಪರಲೋಕದಿಂದ ಸಹಾಯ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರವಾಗಿ ನಿನ್ನನ್ನು ಆರಾಧಿಸಲು ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ ಆಲಯವು ಸಿದ್ಧವಾಗುವಂತೆ ಕಾರ್ಯ ಮಾಡಿಸು. ವಿಶೇಷವಾಗಿ ಕರ್ತನೆ ಶುಭ ಅವ್ರಿಗೋಸ್ಕರ ಪ್ರಾರ್ಥನೆ. ಸಂತಾನ ಪ್ರಾರ್ಥನೆ ಮಾಡ್ತಿರುವಾಗ ಮಗಳನ್ನ ನೀನು ಬಲಪಡಿಸು, ಗುಣಪಡಿಸು. ನಿನಗೆ ಮಾತ್ರ ಅದು ಸಾಧ್ಯ ಸ್ವಾಮಿ. ಯಾಕಂದ್ರೆ ಸೃಷ್ಟಿಕರ್ತನು ನೀನು, ಜೀವ ಕೊಡುವಾತನು ನೀನು. ಒಂದು ಹೊಸ ಜೀವ ನಿನ್ನಿಂದಲೇ ಸೃಷ್ಟಿಯಾಗುವಂತಾಗಿದೆ. ಆ ಮಗಳ ಗರ್ಭವನ್ನ ತೆರೆ. ಆ ಮಗಳಿಗೆ ನೀನು ಹೊಸದಾದಂತ ಸ್ವಾಮಿ ಕೃಪೆಯನ್ನ ದಯಪಾಲಿಸಿ ಆ ಮಗಳಿಗೆ ಸಂತಾನವನ್ನು ಕೊಟ್ಟು ಆ ಮಗಳು ಸಮೃದ್ಧಿಯಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಲೋಕ ಸಂಕಲ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಸ್ತುತಿಸ್ತೇನೆ. ಒಬ್ಬೊಬ್ಬರನ್ನು ನೀನು ಮುಟ್ಟು
ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸಮಸ್ಯೆಗಳನ್ನ ದೂರ ಮಾಡು, ಕೀಡಿನಿಂದ ತಪ್ಪಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸು ಸ್ವಾಮಿ. ಮಾತ್ರವಲ್ಲದೆ ಕರ್ತನೆ, ಹಿರಿಯರಂತ ಪ್ರೇಮ ಸರ್ವರನ್ನ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ವಿನಯ್ ಮತ್ತು ವಿಕ್ರಮ ಅವ್ರಿಗೂ ಸತಾಸ್ತೇನೆ. ಅವ್ರಿಗಿರ್ತಕ್ಕಂಥ ಯಾವುದೇ ದುರಭ್ಯಾಸಗಳನ್ನ ದೂರ ಮಾಡಿ, ಶರೀರದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿ ಬಲಹೀನತೆಗಳನ್ನ ತೆಗೆದು ಹಾಕಿ, ಅವ್ರಿಗೆ ಜ್ಞಾನ ಬುದ್ಧಿ ತಿಳುವಳಿಕೆಯನ್ನು ಕೊಟ್ಟು ಕುಟುಂಬದ ಜವಾಬ್ದಾರಿಕೆಯಲ್ಲಿ ಎಲ್ಲಾ ಕರ್ತವ್ಯಗಳನ್ನ ನಿರ್ವಹಿಸಲೇಬೇಕಾದಂತ ಆತ್ಮನ ನಡೆಸುವಿಕೆಗಳನ್ನ, ಪರಲೋಕದ ಶಕ್ತಿಯನ್ನ, ಸುರಕ್ಷತೆಯನ್ನ, ಸುಕ್ಷೇಮವನ್ನು ಕೊಟ್ಟು ವೃದ್ಧಾಪದ ತಂದೆ ತಾಯಿಗಳು ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯವನ್ನು ಕೊಡಿಸುವ. ವಿಶೇಷವಾಗಿ ಸ್ವಾಮಿ, ಈ ಸಾಯಂಕಾಲ ಈ ಕೂಟದಲ್ಲಿ ಕೂಡಿ ಬಂದಿರುವಂತ ಒಬ್ಬೊಬ್ಬ ನಿನ್ನ ಮಂದಿಯನ್ನ, ಪ್ರತಿಯೊಂದು ಈ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ನಿನ್ನ ಆಶೀರ್ವದಿಸ್ತೇನೆ. ಅವರೆಲ್ಲರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಹಿರಿಯರಂತ ಪ್ರಸನ್ನ ಕುಮಾರ್ ಅವ್ರನ್ನ ಆಶೀರ್ವದಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ನಮ್ಮೆಲ್ಲರೂ ನಿನ್ನ ಆಶೀರ್ವದಿಸ್ತೇನೆ ಸ್ವಾಮಿ. ಹೆಸರಾಗಿ ನಮ್ಮನ್ನು ಮುಟ್ಟಿ ಬಲಪಡಿಸಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡಿ, ಪ್ರತಿದಿನ ವರ್ಷದಿಂದ ಉಲ್ಲಾಸದಿಂದ ಸಂತೋಷದಿಂದ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆ ಕಾರ್ಯ. ಹಿರಿಯಂತ ಶರಣಪ್ಪ ಅವರನ್ನ ಮುಟ್ಟು ಅವರ ಕುಟುಂಬವನ್ನು ಆಶೀರ್ವದಿಸು. ಸಹೋದರಿ ಸವಿತಾ ಅವ್ರನ್ನ ಮುಟ್ಟು ಅವರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. KP ರವಿ ಅವರನ್ನು ಮುಟ್ಟಿ ಆಶೀರ್ವದಿಸು. ಸಹೋದರಿ ಚಂದ್ರಮ್ಮ ಮಂಜುನಾಥ್ ಅವ್ರನ್ನ ಆಶೀರ್ವದಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ, ನೆಮ್ಮದಿ, ತೃಪ್ತಿ ಕೊಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಹಿರಿಯರಂತೆ ಸ್ವಂತ ಮಗಳು ಸಾರವರನ್ನ ಶ್ರೀಮತಿಯನ್ನ ಹಚ್ಕೊಪ್ತೇನೆ, ಮಕ್ಕಳನ್ನ ಹಚ್ಕೊಪ್ತೇನೆ, ಸೊಸೆಯಂದ್ರ ಮೊಮ್ಮಕ್ಕಳನ್ನ ಹಚ್ಕೊಪ್ತೇನೆ ಸ್ವಾಮಿ. ಅವ್ರಿಗಿರುವಂತ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು, ಕೊರತೆಗಳನ್ನ ನೀಗಿಸು, ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು. ಕುಟುಂಬವಾಗಿ ಸಂತೋಷದಿಂದ ಸಂಪತ್ಪೂರಿತವಾದಂತಹ ಆಶೀರ್ವಾದಗಳೊಂದಿಗೆ ಸದಾ ಕಾಲ ನಿನ್ನನ್ನು ಕೊಂಡಾಡಲು, ನಿನ್ನ ಆರಾಧಿಸಲು ಕೃಪೆ ತೋರಿಸು. ಬರೋದಿಲಿಕ್ಕಾಗದೇ ಇರತಕ್ಕಂಥ ಹಿರಿಯರುಗಳನ್ನ ನಡ್ಸ್ಕೊಳ್ತೇನೆ. ಹೇಮಲತಾ ಭಕ್ತರಾಜಮ್ಮ ಅವರನ್ನ ಆಶೀರ್ವದಿಸು. ಸಹೋದರಿ ವರಲಕ್ಷ್ಮಿ ಅವ್ರನ್ನ ಆಶೀರ್ವದಿಸು. ಡೇವಿಡ್ ಉಡುಪಿ ಅವ್ರನ್ನ ಆಶೀರ್ವದಿಸು ಸ್ವಾಮಿ. ಚಿನ್ನಪ್ಪ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಎಲ್ಲರನ್ನ ನೀನು ಅಭಿವೃದ್ಧಿ ಪಡಿಸು, ಆರೋಗ್ಯದಿಂದ ತಿಳಿಸು, ನಿನ್ನ ಘನವುಳ್ಳ ಸೇವೆಯಲ್ಲಿ ತಿಳಿಸ್ಕೊ ಸ್ವಾಮಿ. ಈ ರಾತ್ರಿ ನಮ್ಮೆಲ್ಲರನ್ನ ಪರಾಮರ್ಶಿಸು, ಸುಖನಿದ್ರೆ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ಪರಿಶುದ್ಧತೆ ಜೀವಿತ ಕೊಡು. ಬೆಳಿಗ್ಗೆ ಹರ್ಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ಭಯಭಕ್ತಿಯಲ್ಲಿ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸುವಂತೆ ಕಾರ್ಯ ಮಾಡು. ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಎಲ್ಲ ಘನ ಮಾನ ಈ ಸ್ತೋತ್ರ ನಿನಗಾಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ಹಿರಿಯರಾದಂತ ಪ್ರಸನ್ನ ಕುಮಾರ್ ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ತಾರೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಇಂದು ಎಂದು ಸದಾ ಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯೊಂದಿಗೆ, ಅವರ ಕುಟುಂಬ ಮಕ್ಕಳು, ಬಂಧು ಬಳಗದ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಆರಂಭಿಸಿ ಪ್ರಾರ್ಥನೆ ಮಾಡಿದಂತ ಸಹೋದರಿ ಸವಿತಮ್ಮ ಅವರಿಗೆ ಹಾಗೂ ಮುಕ್ತಾಯದ ಈ ದಿನದ ಪಾಠವನ್ನ ನಡೆಸಿದಂತ ಹಿರಿಯರಂತ ಪ್ರಸನ್ನ ಕುಮಾರ್ ಅವರಿಗೆ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.